ಅವರಿವರನ್ನು ಕೊಂದ ಮಾತ್ರಕ್ಕೆ ಅವನು ಅಜೇಯನಲ್ಲ. ನಿನಗೆ ತಾಕತ್ತಿದ್ರೆ ನನ್ನ ಹತ್ರ ಬೆಟ್ ಕಟ್ಟು. ಶತ್ರುನ ಮೊಳಕೆನಲ್ಲೇ ಚಿಗಿಟ್ ಹಾಕಬೇಕು. He has grown up so big. Give me full details of that person. ನಮ್ ವ್ಯಾಪಾರಕ್ಕೆ ವ್ಯವಹಾರಕ್ಕೆ ಅಡ್ಡಿ ಬರಬೇಡಿ ಅಂತ ಎಚ್ಚರಿಕೆ ಕೊಡೋಕೆ ಕರೆಸಿದ್ದು. ವಾರ್ ಫೀಲ್ಡ್ ಅಲ್ಲಿ ಫಿರಂಗಿ ಗುಂಡುಗಳಿಗೆ ಜಗ್ಲಿಲ್ಲ ನಾನು. ಕೇವಲ 4 ಗೋಡೆಗಳ ಮಧ್ಯೆ ಗುಂಡು ಹಾಕೊಂಡು ಗೂಂಡಾಗಿರಿ ಮಾಡೋ ನಿನ್ನಂಥ ಹಲಾಲ್ ಟೋಪಿಗೆ ಹೆದರ್ಕೋತೀನಿ ಅಂತ ತಿಳ್ಕೊಂಡ್ಯಾ? ಸಾವಿರಾರು ಜನ ರೌಡಿಗಳನ್ನ ಸಾಕ್ತಾ ಇರೋ ಕ್ರೂರಿಗಳ ಗುಂಪು. ಯಾಕ ಗುಂಪನ್ನು ಎದುರಿಸೋದಕ್ಕೆ ಯಾರು ಇಲ್ವಾ? ಇಷ್ಟ ದಿನ ಇರ್ಲಿಲ್ಲ, ಈಗಂತ ತಾಕತ್ತಿರೋ ವ್ಯಕ್ತಿಯೊಬ್ಬರು ನಂಗೆ ಸಿಕ್ಕಿದ್ದಾರೆ ಸರ್. ಯಾರು ಸರ್? ನಾವು ಸಾಮಾನ್ಯ ಜನರಿಂದ, ಸಣ್ಣ ಪುಟ್ಟ ವ್ಯಾಪಾರಸ್ಥರಿಂದ ತಿಂಗಳಿಗೆ ಇಷ್ಟು ಅಂತ ಸುಮಾರು 5 ಕೋಟಿ ರೂಪಾಯಿ ವಸೂಲು ಮಾಡ್ತಾ ಇದೀವಿ. ಬೇರೆಯವ್ರ ಸಹಾಯದಿಂದ ಬದುಕಬೇಕು ಅನ್ನತಕ್ಕಂಥ ಆಸೆನ ಬಿಟ್ಬಿಡ್ಬೇಕು. ನಮ್ಮ ಕಾಲ್ ಮೇಲೆ ನಾವು ನಿಂತ್ಕೋಬೇಕು. ನಮ್ಮ ಸ್ವಂತ ದುಡಿಮೆಯಿಂದ ನಾವು ಬದುಕಬೇಕು. ಕಂಡವ್ರ ಕಾಸ್ಗೆ ಆಸೆ ಪಡಬಾರ್ದು. ನಿಮ್ಮಂತವ್ರು ಸಂಪಾದನೆ ಮಾಡಬೇಕು, ನಾವು ಅದನ್ನ ಕಿತ್ಕೊಂಡು ತಿನ್ಬೇಕು. ಅದೇ ನಮ್ ಕಸುಬು. ನಾನೇನಾದ್ರೂ ನಿಮ್ ತಂಟೆಗೆ ಬಂದಿದ್ದ? ಮತ್ತೆ ನೀವ್ ಯಾಕೆ ನನ್ನ ತಂಟೆಗೆ ಬಂದ್ರಿ? ನನ್ನ ಹೆಂಡತಿನ ಯಾಕೆ ಕೊಂದ್ರಿ? ನನ್ನ ಮಗುನ ಕೈನ ಯಾಕೆ ಕತ್ತರಿಸಿದ್ರಿ? ಅಂದ್ಮೇಲೆ ನಿಮ್ ಋಣ ನಾನು ತೀರಿಸಲೇಬೇಕು ತಾನೆ? ನೋ, ತೀರಿಸಲೇಬೇಕು ತಾನೆ? ನೋ.